ಕರ್ನಾಟಕ ಬಿಜೆಪಿಯ ನಾಯಕರು ಅಪ್ರಯೋಜಕರು, ಅಸಮರ್ಥರ. ಸ್ವತಃ ದೋಸ್ತಿ ಕುಮಾರಸ್ವಾಮಿಯಿಂದಲೇ ಸಿಕ್ತಲ್ಲ ಯೂಸ್ಲೆಸ್ ಸರ್ಟಿಫಿಕೇಟ್. ಪ್ರಮುಖ ವಿರೋಧ ಪಕ್ಷ ಬಿಜೆಪಿಗೆ ಜೆಡಿಎಸ್ ಪರಮೋಚ್ಚ ನಾಯಕನ ಚಾಟಿ. ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು ಇವತ್ತು ಆಗಿರುವಂಥದ್ದು. ಇವತ್ತು ಬೆಂಗಳೂರಿನ ಜೆಪಿ ಭವನ ಅಥವಾ ಬೆಂಗಳೂರಿನಲ್ಲಿರುವಂತಹ ಜೆಡಿಎಸ್ನ ಮುಖ್ಯ ಕಚೇರಿಯಲ್ಲಿ ಜೆಡಿಎಸ್ನ ಪಕ್ಷ ಸಂಘಟನಾ ಸಮಾವೇಶ ನಡೆಯಿತು. ಆ ಪಕ್ಷ ಸಂಘಟನಾ ಸಮಾವೇಶದಲ್ಲಿ ಜೆಡಿಎಸ್ನ ಪರಮೋಚ್ಚ ನಾಯಕರಲ್ಲಿ ನಂಬರ್ 2 ಎಚ್ ಡಿ ಕುಮಾರಸ್ವಾಮಿ, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟ್ನ ಅರ್ಥ ಹಾಗಾದ್ರೆ ಕರ್ನಾಟಕದ ಬಿಜೆಪಿಯ ನಾಯಕರು, ರಾಜ್ಯ ಬಿಜೆಪಿಯ ನಾಯಕರು ಅಸಮರ್ಥರು ಮತ್ತು ಅಪ್ರಯೋಜಕರು, ಇಬ್ಬರು ಕೂಡ ಯೂಸ್ಲೆಸ್. ಹಾಗಾದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ, ಪಕ್ಷದ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ಶಾಸಕ, ಬಿಜೆಪಿಯ ಶಾಸಕಾಂಗ ಪಕ್ಷದ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಆರ್ ಅಶೋಕ್ ಇಬ್ಬರು ಕೂಡ ವೇಸ್ಟ್. ಹಾಗಾದ್ರೆ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರೆ ಸಾಕಷ್ಟು ಮಹತ್ವ ಪಡೆದಿರುವಂತಹ ಸ್ಟೇಟ್ಮೆಂಟ್ ಇವತ್ತು ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಕುಮಾರಸ್ವಾಮಿ ಅವರು ಇವತ್ತು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದು ಕೂಡ ಬಹಿರಂಗ ವೇದಿಕೆಯಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ನಾಯಕತ್ವದ ವಿರುದ್ಧ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ. ವಿರೋಧ ಪಕ್ಷವಾಗಿ ಬಿಜೆಪಿ ಸಮರ್ಪಕವಾಗಿ, ಸಮರ್ಥವಾಗಿ, ಗಟ್ಟಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎನ್ನುವಂತಹ ಅಸಮಾಧಾನವನ್ನು ಸ್ವತಃ ಕುಮಾರಸ್ವಾಮಿಯವರೇ ಬಹಿರಂಗ ಸಮಾವೇಶದಲ್ಲಿ ಇವತ್ತು ಹೊರಹಾಕಿದ್ದಾರೆ ಕರ್ನಾಟಕ ಬಿಜೆಪಿ ನಾಯಕರ ವಿರುದ್ಧ. ಕರ್ನಾಟಕ ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ವಿಧಾನಸೌಧದಲ್ಲಿರಬೇಕಿತ್ತು, ವಿಧಾನಸೌಧದಲ್ಲಿ ಈಗ ನಾನು ಇರಬೇಕಿತ್ತು, ಅಂದ್ರೆ ಶಾಸಕನಾಗಿ ನಾನು ಕರ್ನಾಟಕದಲ್ಲೇ ಇರಬೇಕಿತ್ತು. ಎಂತೆಂಥ ವಿಷಯಗಳಿದ್ದಾವೆ, ಅವುಗಳನ್ನು ನಾವು ಬಳಸಿಕೊಳ್ತಾ ಇಲ್ಲ ಸಮರ್ಪಕವಾಗಿ. ಸೊ ಇದು ಸಿಟ್ಟು ಯಾರ ಮೇಲೆ ಅಂತ ಹೇಳಿದ್ರೆ ಕರ್ನಾಟಕ ಬಿಜೆಪಿ ನಾಯಕರ ಮೇಲೆ ಕುಮಾರಸ್ವಾಮಿ ಅವರ ಸಿಟ್ಟು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮೇಲೆ ಸಿಟ್ಟನ್ನು ಹೊರಹಾಕಿದ್ದಾರೆ. ಇಬ್ಬರ ಅಸಮರ್ಥತೆಯ ಬಗ್ಗೆ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ನಾನು ವಿಧಾನಸೌಧದಲ್ಲಿರಬೇಕಿತ್ತು, ನಾನು ಸೆಂಟ್ರಲ್ಗೆ ಹೋಗಬಾರ್ದಿತ್ತು, ಎಂಪಿ ಆಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬಾರ್ದಿತ್ತು, ನಾನು ವಿಧಾನಸೌಧದಲ್ಲೇ ಇರಬೇಕಿತ್ತು. ಒಂದು ವೇಳೆ ವಿಧಾನಸೌಧದಲ್ಲಿ ಅಂದ್ರೆ ನಾನು MLA ಆಗಿ ಕರ್ನಾಟಕದ ರಾಜಕಾರಣದಲ್ಲೇ ಸಕ್ರಿಯವಾಗಿರಬೇಕಿತ್ತು. ಒಂದು ವೇಳೆ ನಾನೇನಾದ್ರೂ ವಿಧಾನಸೌಧದಲ್ಲಿದ್ರೆ ನಾನು ಎಲ್ಲಾ ವಿಚಾರಗಳನ್ನು, ಎಂತೆಂಥ ವಿಚಾರಗಳಿದ್ದಾವೆ ಅವುಗಳನ್ನ ನಾವು ಬಳಸಿಕೊಳ್ತಾ ಇಲ್ಲ ಅಂತೇಳಿ ಯಾರ ವಿರುದ್ಧ? ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ವಿರೋಧ ಪಕ್ಷವಾಗಿ ಬಿಜೆಪಿ ಬಳಸ್ಕೊಳ್ತಾ ಇಲ್ಲ ಎನ್ನುವಂಥದ್ದು ಕುಮಾರಸ್ವಾಮಿ ಅವರ ಅಸಮಾಧಾನ. ಸರ್ಕಾರವನ್ನ ಕಟ್ಟಿ ಹಾಕಬೇಕಿತ್ತು. ವಿಧಾನಸೌಧ ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಅಧಿವೇಶನ ಆಗತ್ತೆ. ಈಗ ಮುಂಗಾರು ಅಧಿವೇಶನ ಬರುತ್ತೆ ನೆಕ್ಸ್ಟ್ ಮಂತ್ ಜುಲೈನಲ್ಲಿ, ಮುಂಗಾರು ಅಧಿವೇಶನ. ಸೊ ಅಧಿವೇಶನದ ಸಂದರ್ಭದಲ್ಲಿ ಆಸ್ ಎ ಪ್ರೈಮರಿ ಅಪೋಸಿಷನ್ ಪಾರ್ಟಿ, ಪ್ರಾಥಮಿಕ ಮತ್ತು ಪ್ರಮುಖ ವಿರೋಧ ಪಕ್ಷವಾಗಿ ಬಿಜೆಪಿ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ನ ವೈಫಲ್ಯಗಳು, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಹಗರಣಗಳು, ಕಾಂಗ್ರೆಸ್ ವಿರುದ್ಧ ಇರತಕ್ಕಂತಹ ಜನಾಕ್ರೋಶವನ್ನ ಸದನದ ಒಳಗಡೆ ಎತ್ತಬೇಕಿತ್ತು ಅಂತೇಳಿ ಕುಮಾರಸ್ವಾಮಿ ಅವರು ಈ ಹಿಂದೆ ಅವರು ಸದನದಲ್ಲಿದ್ದಂತಹ ಸಂದರ್ಭದಲ್ಲಿ, ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧವೂ ಕರ್ನಾಟಕ ಬಿಜೆಪಿ ನಾಯಕರ ನಿದ್ದೆಗೆಡಿಸಿದ್ದಾರೆ ಕುಮಾರಸ್ವಾಮಿ. ಇವತ್ತಿನ ಜೆಡಿಎಸ್ ಸಂಘಟನಾ ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಕರ್ನಾಟಕದ ಬಿಜೆಪಿ ನಾಯಕರು ನಿದ್ದೆಗೆಟ್ಟು ಅವರೀಗ ಯೋಚನೆ ಮಾಡ್ತಾ ಇದ್ದಾರೆ. ಟೆನ್ಷನ್ ಆಗುತ್ತೆ ಈಗ ಅವರಿಗೆ. ಕರ್ನಾಟಕ ಬಿಜೆಪಿ ನಾಯಕರ ನಿದ್ದೆಗೆಡಿಸಿದ್ದಾರೆ ಕುಮಾರಸ್ವಾಮಿ. ರಾಜ್ಯದಲ್ಲಿ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ರಾಜ್ಯದಲ್ಲಿ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು ಘೋಷಣೆಯನ್ನ ಮಾಡಿದ್ದಾರೆ.
ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯ ಬಗ್ಗೆ ನಿರ್ಧಾರ ಆಗುವಂಥದ್ದು ಕರ್ನಾಟಕದಲ್ಲಿ ಅಲ್ಲ. ಬಿಜೆಪಿ ಜೆಡಿಎಸ್ನ ಮೈತ್ರಿ ನಿರ್ಧಾರ ಆಗುವಂಥದ್ದು ಕರ್ನಾಟಕದಲ್ಲಿ ಅಲ್ಲ. ಸೀಟು ಹಂಚಿಕೆಯ ಬಗ್ಗೆ ನಿರ್ಧಾರ ಮಾಡುವಂಥದ್ದು ಕರ್ನಾಟಕದ ಬಿಜೆಪಿಯ ನಾಯಕರಲ್ಲ. ಏನಿದ್ದರೂ ಮೈತ್ರಿಯ ಬಗ್ಗೆ ಯಾವುದೇ ನಿರ್ಧಾರಗಳಿದ್ರೂ ಕೂಡ ಅದು ನಿರ್ಧಾರ ಆಗುವಂಥದ್ದು ಕೇಂದ್ರದ ಮಟ್ಟದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅವರು ನಿರ್ಧಾರವನ್ನು ಮಾಡ್ತಾರೆ. ನನ್ನ ಜೊತೆಗೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ನನ್ನ ಜೊತೆಗೆ ಪ್ರಧಾನಿ ಮೋದಿ ಮತ್ತು ಬಿ ಎಲ್ ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಇಬ್ಬರು ಕೂಡ ಚೆನ್ನಾಗಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ರಾಜ್ಯ ಬಿಜೆಪಿಯ ನಾಯಕರಿಗೆ ಕುಮಾರಸ್ವಾಮಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾನು ಜೆಡಿಎಸ್ಗಾಗಿ ಸೀಟುಗಳನ್ನು ತಂದೆ ತರ್ತೇನೆ. ಸೀಟುಗಳು ಅಂತ ಹೇಳಿದ್ರೆ ಎಲೆಕ್ಷನ್ ಅಲ್ಲಿ ಗೆಲ್ಲುವಂಥದ್ದಲ್ಲ. ಫಸ್ಟ್ ಸೀಟುಗಳು ಅಂತ ಹೇಳಿದ್ರೆ ಜೆಡಿಎಸ್ನವರಿಗೆ ಸೀಟುಗಳು ಬೇಕಲ್ಲ, ಯಾವ ಕ್ಷೇತ್ರದಲ್ಲಿ ನಿಂತ್ಕೋಬೇಕು ಅಂತ ಹೇಳಿ. ಆ ಸೀಟುಗಳನ್ನು ನಾನು ಜೆಡಿಎಸ್ಗಾಗಿ ತಂದೆ ತರ್ತೇನೆ. ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಈಗಿನಿಂದಲೇ ಕೆಲಸ ಮಾಡಿ, ನಿಮಗೆ ವಿಧಾನಸಭೆಗೆ ಟಿಕೆಟ್ ತಂದು ಕೊಡುವ ಜವಾಬ್ದಾರಿ ನನ್ನದು ಅಂತೇಳಿ ಜೆಡಿಎಸ್ನ ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಗುಡುಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಇದು. ವೆರಿ ಇಂಪಾರ್ಟೆಂಟ್. ಇದು ಕುಮಾರಸ್ವಾಮಿ ಅವರ ಈ ಸ್ಟೇಟ್ಮೆಂಟ್ ಅನ್ನ ಕರ್ನಾಟಕದ ಬಿಜೆಪಿಯ ನಾಯಕರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಎನ್ನುವಂಥದ್ದೇ ಇಂಪಾರ್ಟೆಂಟ್. ಸಹವರ್ತಿ ಪಕ್ಷ ಅಥವಾ ಮಿತ್ರ ಪಕ್ಷದ ಪರಮೋಚ್ಚ ನಾಯಕ ತನ್ನ ಮಿತ್ರ ಪಕ್ಷದ ನಾಯಕರು ಸಮರ್ಥರಾಗಿಲ್ಲ, ಅವರಿಗೆ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡುವಷ್ಟು ಶಕ್ತಿಯಾಗ್ಲಿ, ಯುಕ್ತಿಯಾಗ್ಲಿ, ತಂತ್ರಗಾರಿಕೆಯಾಗ್ಲಿ ಗೊತ್ತಿಲ್ಲ, ನನ್ನ ಅನುಪಸ್ಥಿತಿ ಕರ್ನಾಟಕದಲ್ಲಿ ಕಾಡ್ತಾ ಇದೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ, ಕರ್ನಾಟಕದ ಬಿಜೆಪಿಯ ನಾಯಕರು ಅಂದ್ರೆ ಯಾರು? ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಸೊ ಅವರು ಅಲ್ಲಿಗೆ ಅಸಮರ್ಥರಾದ್ರು ಅಂತಾಯ್ತು. ಒಂದು. ಎರಡನೆಯದ್ದು, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ವಿಧಾನಸೌಧದಲ್ಲಿ ಇರಬೇಕಿತ್ತು ಅಂತೇಳಿ. ಮೂರನೆಯದ್ದು, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಬಿ ಎಲ್ ಸಂತೋಷ್ ಅವರ ಜೊತೆಗೆ ಚೆನ್ನಾಗಿದ್ದೇನೆ. ಬಿ ಎಲ್ ಸಂತೋಷ್ ವಿಜೇಂದ್ರ ವಿರೋಧಿ ಬಣದ ನಾಯಕ. ಯಡಿಯೂರಪ್ಪ ಅವರನ್ನು 2020ರಲ್ಲಿ ಅಧಿಕಾರದಿಂದ ಕೆಳಗಿಳಿಸಿ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡುವುದರ ಹಿಂದಿನ ತಂತ್ರಗಾರಿಕೆಯೇ ಬಿ ಎಲ್ ಸಂತೋಷ್. ಬಿಜೆಪಿಯ ಒಳಗಡೆ ಯಡಿಯೂರಪ್ಪನವರ ವಿರೋಧಿ ಬಣ ಸಕ್ರಿಯವಾಗಿ ಇರುವ ಹಾಗೆ ನೋಡಿಕೊಂಡಿದ್ದೆ ಬಿ ಎಲ್ ಸಂತೋಷ್. ವಿಚಿತ್ರ ಏನು ಅಂತ ಹೇಳಿದ್ರೆ, ಇದೇ ಬಿ ಎಲ್ ಸಂತೋಷ್ ಮತ್ತು ಕುಮಾರಸ್ವಾಮಿ ಅವರಿಗೆ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ವಾಕ್ಸಂಘರ್ಷಗಳಾಗಿದ್ವು, ಮಾತಿನ ಸಂಘರ್ಷಗಳಾಗಿತ್ತು. ಇದೇ ಬಿ ಎಲ್ ಸಂತೋಷ್ ವಿರುದ್ಧ ಕುಮಾರಸ್ವಾಮಿ ಅವರು ಮುಗಿಬಿದ್ದಿದ್ರು. ಆದರೆ ಈಗ ಅದೇ ಬಿ ಎಲ್ ಸಂತೋಷ್, ಯಾವ ಬಿ ಎಲ್ ಸಂತೋಷ್ ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಣದ ವಿರುದ್ಧ ಇದ್ದಾರೋ ಅದೇ ಬಿ ಎಲ್ ಸಂತೋಷ್ ಜೊತೆಗೆ ಕುಮಾರಸ್ವಾಮಿ ಅವರು ಚೆನ್ನಾಗಿದ್ದೀನಿ ನಾನು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಸೊ ಕುಮಾರಸ್ವಾಮಿ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರಲ್ಲ. 2 ವರ್ಷದಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ, ಕಾಂತರಾಜು ಫೋಟೋ ಇಟ್ಕೊಂಡು, ಇಲ್ಲ ಜಯಪ್ರಕಾಶ್ ಹೆಗಡೆ ಫೋಟೋ ಇಟ್ಕೊಂಡು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅಫಿಷಿಯಲ್ ಆಗಿ ಅದು ಸೈನೇ ಆಗಿಲ್ಲ, ಕಾರ್ಯದರ್ಶಿ ಸೈನೇ ಹಾಕಿಲ್ಲ, ಅದು ಅಫಿಷಿಯಲ್ ವರದಿನೇ ಅಲ್ಲ. ಕುಮಾರಸ್ವಾಮಿ ಹಿಂದುಳಿದ ವರ್ಗಗಳ ವಿರೋಧಿ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡೋ ಕುಮಾರಸ್ವಾಮಿ ವರದಿನ ತಿರಸ್ಕಾರ ಮಾಡಿಬಿಟ್ಟ. ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಲ್ಲಪ್ಪ, ಈಗ ಯಾಕಪ್ಪ ಇನ್ನು 90 ದಿವಸದಲ್ಲಿ ಮಾಡ್ತೀವಿ. ಈಗ ಅದ್ಯಾರು ಅದೆಂಥದ್ದು ಮಧುಸೂದನ್ ನಾಯಕ್ ಹೊಸ ಕಮಿಟಿ, ನಾಗಮೋಹನ್ ದಾಸ್ದು ಇಲ್ಲ, ಭಾಳ ಕೆಲಸ ಇದೆ ಅವರಿಗೆ. ಸದ್ಯ ಇದಕ್ಕೆ ಹಾಕಿಲ್ಲ. ಈಗ ಅದ್ಯಾರು ಮಧುಸೂದನ್ ನಾಯಕ್ ಅಂತ ಹಾಕೊಂಡವ್ರೆ. 90 ದಿವಸದಲ್ಲಿ ಮಾಡ್ತೀವಿ ಅಂತ, ಅದು ಎಳ್ಳು ನೀರು ಬಿಟ್ಟಾಗೆ. ಇವತ್ತು ಜಾತಿ ಗಣತಿ ಧೈರ್ಯವಾಗಿ ಹೊರಡಿ. ನಾಳೆಯಿಂದ ಮೇಲೆ ಜಾತಿಯ ಆಧಾರದ ಮೇಲೆ ರಾಜ್ಯ ಕಟ್ಟಲಿಕ್ಕಾಗಲ್ಲ. ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ. ಆ ಬಡವರು ಯಾರು, ಅವ್ರಿಗೇನು ಕಾರ್ಯಕ್ರಮ ಕೊಡಬೇಕು? ಈಗ ನೀವು 2,000 ಕೊಟ್ಟ ತಕ್ಷಣ ಎಲ್ಲರನ್ನೂ ಉದ್ಧಾರ ಮಾಡೋಕ್ಕಿದೆಯಾ? ಇವತ್ತು ಮನೆ ಹತ್ರ BE ಸೀಟ್ ಕೊಡಿಸಿ ಅಂತ ಬರ್ತಾರೆ.
ನನ್ನ ಮಗಳು 90% ತೆಗೆದ್ಲು, ನೀಟ್ನಲ್ಲಿ ಆಗಲಿಲ್ಲ, ಮೆಡಿಕಲ್ ಸೀಟ್ ಕೊಡಿಸಿ ಏನಾದರೂ ಮಾಡಿ ಅಂತಾರೆ. ಇದು ಪರಿಸ್ಥಿತಿ. ಎಷ್ಟೋ ಕುಟುಂಬದ ಮಕ್ಕಳಿಗೆ ಪಾಪ ಮಕ್ಕಳನ್ನ ಸ್ವಲ್ಪ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ ಏನೋ ಚೆನ್ನಾಗಿ ಓದಲಿ ಅಂತೇಳಿ ಸೇರಿಸ್ತಾರೆ ಕರ್ಕೊಂಡೋಗಿ. 80,000, 35,000, 40,000 ಫೀಸ್ ಕಟ್ಟಬೇಕು, ದುಡ್ಡಿಲ್ಲ. ಆಟೋ ಡ್ರೈವರ್ಗಳು, ಕೂಲಿ ಕೆಲಸ ಮಾಡೋರು ಇವತ್ತು ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಸಿದ್ದರಾಮಯ್ಯನವರೇ, 2000ದಿಂದ ಈ ವರ್ಗದ ಜನ ಇವತ್ತೇನು ಬದುಕ್ತಾ ಇಲ್ಲ. ನಾನು ಏನು ಮಾಡೋದು? ವಿಧಾನಸೌಧದಲ್ಲಿ ಇದ್ದಿದ್ರೆ ಭಾಳ ಚೆನ್ನಾಗಿರೋದು. ನಾನು ಇಲ್ಲಿದ್ದಿದ್ರೆ ಎಂತೆಂಥ ಇಶ್ಯೂಗಳು ಯಾವುದನ್ನ ನಾವು ಸರಿಯಾಗಿ ಇಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ವಿಧಾನಸೌಧದೊಳಗೆ ಹೊಟ್ಟೆ ಉರಿದೋಗುತ್ತೆ, ಹೊಟ್ಟೆ ಉರಿದೋಗುತ್ತೆ. ಎಲ್ಲಿ ಏನು ಆಗ್ತಿದೆ ಈಗ ಅದೆಂಥದ್ದು. ನಾನು ನಿಮ್ಮ ಜೊತೆ ಸೇರ್ತೀನಿ. ಬರೀ ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬರಿಗೆ ನಾವೇನು ಜವಾಬ್ದಾರಿ ಕೊಟ್ಟು ಅವ್ರನ್ನೇ ಹೋಗಪ್ಪ ಅಂತ ತಳ್ಳಲ್ಲ ಮುಂದಕ್ಕೆ. ನಾನು ಸ್ವಲ್ಪ ಗಟ್ಟಿಯಾಗಿದ್ದೀನಿ. ಸ್ವಲ್ಪ ಇನ್ನೊಂದು 15 ದಿವಸ, 1 ತಿಂಗಳು, ಸ್ವಲ್ಪ ಇನ್ನೂ ಒಂಚೂರು ತಾಕತ್ತು ತಗೋಬೇಕು. ನಾನು ತಾಕತ್ತು ತಗೊಂಡಿಗೆ ನಾನು ಭಾಷಣ ನೋಡಿದಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು ನನ್ನ ವಾಯ್ಸ್ ನೋಡಿ. ಅದರಿಂದ ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳದ ಸರ್ಕಾರವೇ, ಈ ಬಾರಿ ಜನತಾದಳದ ಸರ್ಕಾರವೇ. JDS ಮತ್ತು BJP ಮೈತ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ. ಕೇಂದ್ರದಲ್ಲಿ ಇವತ್ತು ನನ್ನದೇ ಆದಂಥ ಒಂದು ಗೌರವವನ್ನು ನನಗೇನು ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿರ್ಬೋದು, ಅಮಿತ್ ಶಾ ಇರ್ಬೋದು, ನಮ್ಮ ಸಂತೋಷ್ ಅವರಿರ್ಬೋದು, ಅವ್ರು ನನ್ನ ಜೊತೆ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಲೋಕಲಲ್ಲಿ ಯಾರೋ 3-4 ಜನ ಮಾತಾಡೋದು ತಲೆಗಚ್ಕೋಬೇಡಿ. ತೀರ್ಮಾನ ಅಲ್ಲಾಗುತ್ತೆ. ನೀವು ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ. ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ. ಅದನ್ನು ಸೀಟ್ ತರೋದು ನನ್ನ ಜವಾಬ್ದಾರಿ. ಆದರೆ ನಾನು ಸೀಟ್ ಯಾವ್ದು ತಗೋಬೇಕು ಅಂತ ಹೊರಡ್ತೀನಿ, ಅಲ್ಲಿ ನೀವು ಶಕ್ತಿ ಬೆಳೆಸ್ಕೋಬೇಕು. ಸೊ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಅವರದ್ದು. ಹೊಟ್ಟೆ ಉರಿಯುತ್ತೆ, ಇರಬೇಕಿತ್ತು ನಾನು ವಿಧಾನಸೌಧದಲ್ಲಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ವಿಧಾನಸೌಧದಲ್ಲಿ ನಾನು ಇರಬೇಕಿತ್ತು, ವಿಧಾನಸೌಧದಲ್ಲಿ ಅಂತ ಹೇಳಿದ್ರೆ MLA ಆಗಿರಬೇಕಿತ್ತು ನಾನು ಅಂತೇಳಿ. ಅಂದರೆ ಮಿತ್ರ ಪಕ್ಷ BJPಯ ವೈಫಲ್ಯದ ಬಗ್ಗೆ, ಕರ್ನಾಟಕ BJPಯ ನಾಯಕರ ಬಗ್ಗೆ ಮಾತಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಆಯಿತು, ಬೆಲೆ ಏರಿಕೆ ಮತ್ತು ಇತರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ಬಟ್ ಅದು ಅಷ್ಟರ ಮಟ್ಟಿಗೆ ಪಬ್ಲಿಕ್ ಒಪಿನಿಯನ್ ಅಥವಾ ಸಾರ್ವಜನಿಕ ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ಅದು ಸಫಲ ಆಗಲಿಲ್ಲ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಇದೇ ಯಡಿಯೂರಪ್ಪನವರು, ಇದೇ ವಿಜಯೇಂದ್ರ, ಇದೇ R. ಅಶೋಕ್, ಅಶ್ವತ್ಥನಾರಾಯಣ ಇವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಇವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಕೈಗೊಂಡರು. ಬಟ್ ಮುಡಾ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಸಫಲ ಆಗಲಿಲ್ಲ. ಕಾಂಗ್ರೆಸ್ಸಿಗೆ ಬ್ಯಾಕ್ಫೈರ್ ಆಗಲಿಕ್ಕೆ, ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಸಫಲ ಆಗಲಿಲ್ಲ. ಬಿಕಾಸ್ ಆಫ್ ಮೂಡಾಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ಏನು ತನಿಖಾ ವರದಿಗಳನ್ನು ನಾವು ಗಮನಿಸಿದ್ರೆ. ಸೊ ಕುಮಾರಸ್ವಾಮಿ ಅವರಿಗೆ ಈಗ ಇರ್ತಕ್ಕಂತಹ ಆಕ್ರೋಶ. ಸೊ ಕರ್ನಾಟಕ BJPಯ ಬಗ್ಗೆಯೂ ಕೂಡ ಹಲವಾರು ಚರ್ಚೆಗಳು ನಡೆದಿದೆ ಕುಮಾರಸ್ವಾಮಿ ಮತ್ತು ಪ್ರಧಾನಿ ಮೋದಿ ಹಾಗೂ BL ಸಂತೋಷ್ ಅವರ ನಡುವೆ. ಸೊ ಈ ಕುಮಾರಸ್ವಾಮಿಯವರ ಈ ಸ್ಟೇಟ್ಮೆಂಟನ್ನು ಪಕ್ಷದ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಮತ್ತು ದೀರ್ಘಕಾಲದಿಂದ ಪ್ರಮುಖ ಸಚಿವರ ಉಪಮುಖ್ಯಮಂತ್ರಿ ಆಗಿದ್ದಂಥವರು R. ಅಶೋಕ್, ಕಂದಾಯ ಸಚಿವರಾಗಿದ್ದಂಥವರು, ಗೃಹ ಸಚಿವರಾಗಿದ್ದಂಥವರು, ಸಾರಿಗೆ ಸಚಿವರಾಗಿದ್ದಂಥವರು, ಈ ಹಿರಿಯ ಶಾಸಕ R. ಅಶೋಕ್ ಇವರು ಹೇಗೆ ಸ್ವೀಕಾರ ಮಾಡ್ತಾರೆ? ಕುಮಾರಸ್ವಾಮಿ ಅವರೇ ಸರ್ಟಿಫಿಕೇಟ್ ಕೊಟ್ಟರಲ್ಲ ಈಗ ವೇದಿಕೆಯ ಮೇಲೆ. ಸೊ ಬಿಗ್ ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟು. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ JDS ಸಂಘಟನಾ ಸಮಾವೇಶ ನಡೀತಾ ಇದೆ.
BJP ಅವರು ನಾಳೆಯಿಂದ ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ಎನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಬಿಕಾಸ್ ಡಿಸಿಷನ್ ಡೆಲ್ಲಿಯಲ್ಲೇ ಆದರೂ ಕೂಡ ಡಿಸಿಷನ್ ಈಗ ಸೀಟುಗಳ ಹಂಚಿಕೆ ನಮಗಿರುವ ಮಾಹಿತಿಗಳ ಪ್ರಕಾರ ಕನಿಷ್ಠ 90 ಸೀಟುಗಳಿಗೆ ಇವರು JDSನವರು ಬೇಡಿಕೆಯನ್ನು ಇಟ್ಟಿದ್ದಾರೆ ನಮಗಿರುವ ಮಾಹಿತಿಗಳ ಪ್ರಕಾರ. ಬಟ್ ಆ ನಿರ್ಧಾರ ಅಲ್ಲೇ ಆದರೂ ಕೂಡ ದೆಹಲಿಯಲ್ಲೇ ಆದರೂ ಕೂಡ ಈಗ ಯಡಿಯೂರಪ್ಪನವರನ್ನು ಇಳಿಸುವಂಥ ನಿರ್ಧಾರ ಆಗಿದ್ದೆಲ್ಲ ದೆಹಲಿಯಲ್ಲೇ. ಬಟ್ ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಸ್ಥಳೀಯ ಮಟ್ಟದಲ್ಲಾಗುತ್ತೆ. ಅದು ವಿಧಾನಸಭಾ ಚುನಾವಣೆಯಲ್ಲಂತೂ ಅದು ಕಂಪ್ಲೀಟ್ಲಿ ಡಿಫರೆಂಟು ಲೋಕಸಭಾ ಎಲೆಕ್ಷನ್. ಸೊ ಮೋದಿ ನಿರ್ಧಾರ ತೆಗೆದುಕೊಂಡ್ರೆ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ತಳಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಎಲ್ಲವನ್ನ ಒಪ್ಕೊಂಡು ಹೋಗಲ್ಲ, ಎಸ್ಪೆಷಲಿ ವಿಧಾನಸಭಾ ಚುನಾವಣೆಗೆ. ಸೊ ಬಿಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಂತೂ. ಬಿಗ್ ಸ್ಟೇಟ್ಮೆಂಟ್ ಇದು ಇವತ್ತಿನ ಪಕ್ಷ ಸಂಘಟನಾ ಸಮಾವೇಶದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.